ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕಲಿನರಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಾವು ತಿಂಡಿಗೆ ಚಪಾತಿ ಜೊತೆಗೆ ಒಂದು ಹಸಿರು ಈರುಳ್ಳಿ ಸೊಪ್ಪಿನ ಪಲ್ಯ ಮಾಡೋದನ್ನು ತಿಳ್ಕೊಳ್ಳೋಣ. ಇವತ್ತು ನಮ್ಮ ರೆಸಿಪಿ ಈರುಳ್ಳಿ ಸೊಪ್ಪಿಂದು ಬಾಜಿ ಅಂತ, ಸೂಕಿ ಬಾಜಿ ಅಂತ. ಇದು ಮಹಾರಾಷ್ಟ್ರ ಕಡೆ ತುಂಬ ಫೇಮಸ್ ಇದು. ಈಗ ನಾನು 2 ಕಟ್ಟು ಈರುಳ್ಳಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಎಳೆಯದು ಹಸಿರಾಗಿರೋಂಥ 2 ಕಟ್ಟು ಈರುಳ್ಳಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಅದಕ್ಕೆ ಕಾದಿರೋ ಎಣ್ಣೆಯಲ್ಲಿ ನಾವು ಸಾಸಿವೆ, ಜೀರಿಗೆ, ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ 5ರಿಂದ 6 ಹಸಿರು ಮೆಣಸಿನ್ಕಾಯಿ, ಆಮೇಲೆ ಕರ್ಬೇವಿನ ಸೊಪ್ಪು ಒಂದು 7ರಿಂದ 8 ಎಷ್ಟಲು ಕರ್ಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಎಣ್ಣೆ ಮಾತ್ರ ತುಂಬ ಹಾಕಬೇಕು, ಅಂತಂದರೆ ಒಂದು 5ರಿಂದ 6 ಟೇಬಲ್ ಸ್ಪೂನ್ ಅಷ್ಟಾದರೂ ಹಾಕಬೇಕು. ಆಮೇಲೆ ನಾನು ತೊಳೆದಿಟ್ಕೊಂಡಿರೋಂಥ ಈರುಳ್ಳಿ ಸೊಪ್ಪೇನಿರುತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ನಾನು 2 ಕಟ್ಟು ತೊಗೊಂಡಿದ್ದೀನಿ. ಯಾಕೆ 2 ಕಟ್ಟು ಜಾಸ್ತಿ ತೊಗೊಂಡಿದ್ದೀನಿ ಅಂದರೆ, ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡೋದ್ರಿಂದ, ಚೆನ್ನಾಗಿ ಬಾಡಿಸೋದ್ರಿಂದ ಇದು ಚೆನ್ನಾಗಿ ಫ್ರೈ ಆದಾಗ ಕಡಿಮೆ ಆಗುತ್ತೆ. ಕ್ವಾಂಟಿಟಿ ಏನು ತೊಗೊಂಡಿದ್ದೀನಲ್ಲ ಅದು ಕಡಿಮೆ ಆಗುತ್ತೆ. ಆದರೆ ಇದು ಎಣ್ಣೆಯಲ್ಲೇ ಫ್ರೈ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ ಇದು ಸೂಕಿ ಬಾಜಿ ಅಂತಂದರೆ ಡ್ರೈ ಪಲ್ಯ ಇದು ಅಂತ. ಸೊ ಹಾಗಾಗಿ ಈ ಈರುಳ್ಳಿನ ನಾವು ಎಣ್ಣೆ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೀರು ಹಾಕ್ದಲ್ಲೇ ಮಾಡೋವಂಥ ಪಲ್ಯ ಇದು, ಡ್ರೈ ಪಲ್ಯ, ಉದುರು ಪಲ್ಯ ಅಂತ ಹೇಳ್ತೀವಲ್ಲ ಆ ಥರ ಇದು. ಸೊ ಚೆನ್ನಾಗಿ ಈರುಳ್ಳಿ ಕಾವನ್ನ ಅಂದರೆ ಈರುಳ್ಳಿ ಸೊಪ್ಪನ್ನ ಚೆನ್ನಾಗಿ ಬಾಡಿಸ್ಕೋಬೇಕು. ನೋಡಿ, ಬಾಡಿಸ್ಕೊಂಡ್ಮೇಲೆ ಕಲರು ಚೇಂಜ್ ಆಯಿತು, ಅಷ್ಟು ಹಸಿರು ಇದ್ದಿದ್ದು ಕಲರ್ ಈ ಥರ ಆಯಿತು. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ನಾವು ಬಿಡದಲ್ಲೇ ಕೈಯಾಡ್ತಾನೆ ನಾವು ಈ ಥರ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಅರ್ಧಕ್ಕರ್ಧ ಇಳಿದಿದೆ ಇದು. ಇವಾಗ ಸ್ವಲ್ಪ ಸಾಫ್ಟ್ ಕೂಡ ಆಗಿದೆ. ಈರುಳ್ಳಿ ಸೊಪ್ಪು ಏನು ನಾವು ತೊಗೊಂಡಾಗ ಹಿಂಗಿತ್ತಲ್ಲ ಅದಕ್ಕಿಂತ ಸ್ವಲ್ಪ ಸಾಫ್ಟ್ ಆಗಿದೆ. ಆ ಸ್ಟೇಜಲ್ಲಿ ನಾವು ಅರಿಶಿನ ಹಾಕಬೇಕು. 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ, ಆಮೇಲೆ 1 ಟೀ ಸ್ಪೂನಷ್ಟು ಪಲ್ಯದ ಪುಡಿ, ಅಂದರೆ ನಾವು ಪಲ್ಯದ ಪುಡಿ ಮಾಡ್ಕೊಂಡಿರ್ತೀವಲ್ಲ, ಮನೆಯಲ್ಲೇ ಮಾಡ್ಕೊಂಡಿರೋಂಥ ಮಸಾಲೆ ಪುಡಿ, ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈ ಸ್ಟೇಜಲ್ಲಿ ನಾವು 1 ಬೌಲು ಕಡಲೆಬೇಳೆ ಹಿಟ್ಟು, ಅಂದರೆ ಬೋಂಡ ಮಾಡ್ತೀವಲ್ಲ ಆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಜಾಸ್ತಿ ಹಾಕಿ ಈ ಥರ ಕಡಲೆ ಹಿಟ್ಟು ಹಾಕಿದಾಗ ಇದು ಡಿಫ್ರೆಂಟ್ ಟೆಕ್ಸ್ಚರ್ ಕೊಡುತ್ತೆ ಈ ಪಲ್ಯಕ್ಕೆ. ಸೊ ಈಗ ನೋಡಿ, ಅದು ಎಣ್ಣೆ ಜೊತೆ ಈ ಕಡಲೆ ಹಿಟ್ಟು ಏನಿದೆಯಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಆವಾಗ ಅದೊಂಥರ ಹಿಟ್ಟು ಹಸಿ ವಾಸನೆ ಎಲ್ಲ ಹೋಗಿ ಅದು ಟೆಕ್ಸ್ಚರು ತುಂಬ ಚೆನ್ನಾಗಿ ಕೊಡುತ್ತೆ, ಮತ್ತು ಫ್ಲೇವರು ಕೂಡ ತುಂಬ ಚೆನ್ನಾಗಿರುತ್ತೆ. ಎಣ್ಣೆಯಲ್ಲಿ ಮಾಡಿರೋವಂಥ ಕಡಲೆ ಹಿಟ್ಟು ಒಳ್ಳೆ ಬೋಂಡ್ ಟೇಸ್ಟೇ ಬರುತ್ತೆ. ಸೊ ಅದಕ್ಕೋಸ್ಕರ ಈ ಕಾಂಬಿನೇಷನಲ್ಲೇ ನಾವು ಮಾಡಬೇಕಂದ್ರೆ ಎಣ್ಣೆ ಹಾಕಬೇಕು, ಜಾಸ್ತಿ ಎಣ್ಣೆ ಹಾಕಿ ಅದರಲ್ಲಿ ಕಡಲೆ ಹಿಟ್ಟನ್ನು ಫ್ರೈ ಮಾಡ್ಕೋಬೇಕು. ಆಮೇಲೆ ಲಾಸ್ಟಲ್ಲಿ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತೀವಿ. ಆಮೇಲೆ ಎಲ್ಲ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಈಗ ಸ್ಟವ್ ಆಫ್ ಮಾಡಿ ನಮ್ಮ ಸುಕ್ಕಿ ಬಾಜಿ ಈರುಳ್ಳಿ ಕಾವಿನ ಅಂದರೆ ಈರುಳ್ಳಿ ಸೊಪ್ಪಿನ ಸುಕ್ಕಿ ಬಾಜಿ ಅಂದರೆ ಡ್ರೈ ಪಲ್ಯ ರೆಡಿ ಇದೆ. ಕಡಲೆ ಹಿಟ್ಟು ಹಾಕಿ ಮಾಡಿರೋಂಥ ಸಿಂಪಲ್ ಆಗಿರೋಂಥ ಬಹಳ ರುಚಿಯಾಗಿರೋಂಥ ಈ ಈರುಳ್ಳಿ ಸೊಪ್ಪಿನ ಪಲ್ಯ, ಉದುರು ಪಲ್ಯ, ತುಂಬ ಚೆನ್ನಾಗಿರೋಂಥ ಪಲ್ಯ ರೆಡಿಯಾಗಿದೆ. ಇದನ್ನು ನೀವು 1 ದಿನದವರೆಗೂ ಇಟ್ಕೋಬೋದು. ಚೆನ್ನಾಗಿ ಫ್ರೈ ಆಗಿರೋದ್ರಿಂದ 1 ದಿನ ಅಥವಾ ನೆಕ್ಸ್ಟ್ ಡೇವರೆಗೂ ಚೆನ್ನಾಗಿರುತ್ತೆ. ಇದನ್ನು ನೀವು ಎಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೂ ಕೂಡ ತೊಗೊಂಡೋಗ್ಬೋದು. ಡ್ರೈ ಪಲ್ಯ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ಸ್ಪೈಸಿ ಏನಿರಲ್ಲ, ಇದು ಈರುಳ್ಳಿ ಸೊಪ್ಪಾಗಿರೋದ್ರಿಂದ ತುಂಬ ಸ್ವೀಟಾಗಿ ಒಂಥರ ಚೆನ್ನಾಗಿರುತ್ತೆ. ಇದು ಕಡಲೆ ಹಿಟ್ಟು ಹಾಕಿರೋದ್ರಿಂದ ಒಂಥರ ಬಾಜಿ ಅಂತಂದರೆ ಒಂಥರ ಚೆನ್ನಾಗಿರುತ್ತಿದ್ದು. ಚಪಾತಿ ಜೊತೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಇದನ್ನು ಹಾಕಿ ಒಳಗಡೆ ಚಪಾತಿ ಒಳಗೆ ಹಾಕಿ ರೋಲ್ ಮಾಡಿಕೊಟ್ರು ತುಂಬ ಚೆನ್ನಾಗಿರುತ್ತೆ. ಇದನ್ನು ಬಾಕ್ಸಿಗೆ ಕೂಡ ರೋಲ್ ಮಾಡಿ ಹಾಕ್ಬೋದು. ಇದು ಒಳ್ಳೆ ತರಕಾರಿ ಕೂಡ ಇದು ಈರುಳ್ಳಿ ಸೊಪ್ಪು, ಕಣ್ಣಿಗೂ ಒಳ್ಳೆಯದು ಅಂತ ತುಂಬ ಹೇಳ್ತಾರೆ. ಸೊ ಈ ಥರ ನಾವು ಬಾಜಿನ ಮಾಡಿದ್ದೀವಿ. ಈ ರೆಸಿಪಿ ನೀವು ಒಂದ್ಸತಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್.